ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಇಒ ಮತ್ತು ಎಡಿಎಲ್ಆರ್ ಮತ್ತು ಆರ್ಐ ಸಮಕ್ಷಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆತಂದು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡೋಕೆ ಮುಖಾಂತರವಾಗಿ ಇವತ್ತು 92 ಅಪ್ಲಿಕೇಶನ್ಗಳನ್ನ ಇವತ್ತು ನಾವು ಸ್ವೀಕಾರ ಮಾಡಿದ್ವಿ. ಅದರಲ್ಲಿ 9 ಅಪ್ಲಿಕೇಶನ್ಗಳನ್ನ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ವಿ. ತಹಸೀಲ್ದಾರ್ ಸಮ್ಮುಖದಲ್ಲಿ ಇಲ್ಲೇ ಸ್ಪಾಟ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ವಿ. ಕೆಲವನ್ನ 8 ದಿವಸಗಳ ಕಾಲ 40 ಅಪ್ಲಿಕೇಶನ್ 8 ದಿವಸ ನಾವು ಟೈಮ್ ಕೇಳಿದ್ವಿ. ಮಿಕ್ಕಿದ ಉಳಿದ ಒಂದು 40 ಅಪ್ಲಿಕೇಶನ್ ನಮಗೆ 1 ತಿಂಗಳು ಅಥವಾ 3 ತಿಂಗಳ ಒಳಗಡೆ ನಾವು ಟೈಮ್ ಕೇಳಿದ್ವಿ. ಓಕೆ, ನಾವು ಟೈಮ್ ಕೇಳಿದ್ವಿ. ಸೊ ಅದರಿಂದ ಇದು ವಿಭಾಗವನ್ನು ಮಾಡಿ ಎಷ್ಟೆಷ್ಟು ಅಪ್ಲಿಕೇಶನ್ ಬಂದಿದೆ, ಯಾವ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಅಂತ 1 ತಿಂಗಳ ಒಳಗೆ ಟಾರ್ಗೆಟ್ ಕೊಟ್ಟವ್ರಿಗೆ ನನಗೆ ವಾಪಸ್ ಕೊಡ್ತಾರೆ. ಎಷ್ಟು ಕ್ಲಿಯರ್ ಮಾಡಿದ್ವಿ ಅಂತ ವಾಪಸ್ ಕೊಡ್ತಾರೆ. ಸಾಕಷ್ಟು ವಿಚಾರಗಳು ಬಂದಾಗ ಮನೆ ಇಲ್ಲ ಶೌಚಾಲಯ ಇಲ್ಲ ಅನ್ನೋದೇ ಬಂದಿದೆ. ಅದನ್ನ ಈ ಕೂಡಲೇ PD ಅವರ ಒಂದು ಇದರಲ್ಲಿ ಈಗ ಚೆನ್ನಾಗಿ ಕೆಲಸ ಮಾಡ್ತಾರೆ PD ಅವರು ಅವರ ಒಂದು ಇದರಲ್ಲಿ ಮಾಡ್ಕೊಡ್ಲಿಕ್ಕೆ ನಾನು ಒಂದು ಆದೇಶವನ್ನು ಕೊಟ್ಟಿದ್ದೀನಿ. ಇವತ್ತಿನ ದಿವಸ ಇವತ್ತು ಏನು ಅಪ್ಲಿಕೇಶನ್ ಸಕ್ಸಸ್ ಆಗಿದ್ದಾವೆ. ಸೊ ಮುಂದಿನ ಪಂಚಾಯಿತಿಯನ್ನ ನಾವು 12ನೇ ತಾರೀಕು ದೇವರಾಜ ಸಮುದ್ರಕ್ಕೆ ನಮ್ಮ ಪಲಾಯನ ಹೋಗ್ತಾ ಇದೀವಿ. ಈ ಮಾಧ್ಯಮ ಮುಖಾಂತರ ನಾನು ಕೇಳಿಕೊಳ್ಳೋದಂದೆ, ಸಾಕಷ್ಟು ಜನ ಸಾರ್ವಜನಿಕರು ತಮಗಿರ್ತಕ್ಕಂಥ ತೊಂದರೆಗಳನ್ನ ಕೊರತೆಗಳನ್ನ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ನೀವು ಅಲ್ಲಿ ವೇಟ್ ಮಾಡೋ ಬರಲು ನಾನು ಅಧಿಕಾರಿ ಕರ್ಕೊಂಡು ನಿಮ್ಮ ಮನೆ ಬಾಗಿಲು ಬರ್ತಾ ಇದ್ದೀನಿ. ದಯವಿಟ್ಟು ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮನೆ ಬಾಗಿಲು ಬರ್ತಾ ಇದ್ದೀನಿ. ನಮ್ಮೆಲ್ಲ ಅಧಿಕಾರಿ ಕರ್ಕೊಂಡು ದಯವಿಟ್ಟು ಸಕ್ಸಸ್ ಮಾಡ್ಕೊಳ್ಳಿ. ಇವತ್ತು 92 ಅಪ್ಲಿಕೇಶನ್ಸ್ ಅಲ್ಲಿ ಇವತ್ತು 9 ಅಪ್ಲಿಕೇಶನ್ ಅಪ್ರೂವಲ್ ಸ್ಪಾಟ್ ಅಲ್ಲಿ ಕೊಟ್ಟಿದ್ದೀವಿ. ಇನ್ನು 3 ತಿಂಗಳು ವಾರ ಟೈಮ್ ಕೇಳ್ಕೊಂಡು ಎಲ್ಲ ಅಪ್ಲಿಕೇಶನ್ ಟೈಮ್ ಕೇಳಿದೀವಿ. ಇದೆಲ್ಲ ಕೂಡಲೇ ನಾನು ಸರಿಪಡಿಸ್ಕೊಡ್ತೀನಿ, ನಿಮ್ಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಕೇಸಲ್ಲಿ ಇರ್ತಕ್ಕಂಥ ದಾವೆಗಳನ್ನ ಏನು ಕೇಸು ಇರ್ತಕ್ಕಂಥ ಕೆಲವು ಕೇಸುಗಳನ್ನ ನಾನು ಕೋರ್ಟ್ ರೆಫರ್ ಮಾಡಿದ್ದೀನಿ. ಅದು 3 ತಿಂಗಳು ಟೈಮ್ ಕೇಳಿದ್ದೀನಿ. ಅದನ್ನ ನಾವೇನು ಕೋರ್ಟಲ್ಲಿ ಇರ್ತಕ್ಕಂಥ ಕೇಸ್ಗಳು ನಾನೇನು ಮಾಡೋಕ್ಕಾಗೋದಿಲ್ಲ. ಈಗ ಕೋರ್ಟ್ ಡಿಕ್ಲೇರ್ ಮಾಡಬೇಕು. ಸೊ ಅದರಿಂದ ಇವತ್ತಿನ ಒಂದು ಏನು ಆಷಾಢ ಅದಕ್ಕಿಂತ ಮುಂಚೆ ಮೊದಲೇ ಸ್ಟಾರ್ಟ್ ಮಾಡ್ಬೇಕನ್ನ ತಾರಾತುರಿಯಲ್ಲಿ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ. ಆದ್ರೂ ಸಾರ್ವಜನಿಕರು ಎಲ್ಲರೂ ಬಂದ್ರು ನನಗೆ ಸಪೋರ್ಟ್ ಮಾಡಿದಿರಿ. ಸೊ ಮುಂದಿನ ದಿವಸ ನಮ್ಮ ಪಾಲಾಯನ ನಮ್ಮ ಒಂದು ಏನು ಕ್ಯಾಂಪ್ ಬಂದ್ಬಿಟ್ಟು 12ನೇ ತಾರೀಕು ದೇವರಾಜ ಸಮುದ್ರ ಪಂಚಾಯತಿಯಲ್ಲಿ ಇಡ್ತಾ ಇದೀವಿ. ಆ ದೇವರಾಜ ಸಮುದ್ರ ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರು ಬಂದು ಇದನ್ನ ಅನುಕೂಲ ಮಾಡ್ಕೊಡ್ಬೇಕಾಗಿ ತಮ್ಮಂತೆ ವಿನಂತಿ ಮಾಡ್ಕೊಂತ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಸಾರ್ವಜನಿಕರಿಗೂ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ, PDOವರಿಗೂ, RIವರಿಗೂ, VAಗಳಿಗೂ, ವಿಶೇಷವಾಗಿ ನನ್ನೆಲ್ಲ ತಾಲೂಕು ನನ್ನ ಫ್ಯಾಮಿಲಿ ಅಧಿಕಾರಿಗಳಿಗೂ ಹಾಗೂ ಕೃತಜ್ಞತೆ ತಿಳಿಸ್ತಾ ವಿಶೇಷವಾಗಿ ತಹಸೀಲ್ದಾರ್ಗೆ ಮತ್ತು ಇಒಗೆ ಮತ್ತು ADLRಗೆ ಈ 3 ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆದಾಗಿ ಇದನ್ನ ಇಲ್ಲೇ ಸ್ಪಾಟ್ ಅಲ್ಲಿ ನಮ್ಮ VA ಅವರು ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ. ಶೌಚಾಲಯಗಳನ್ನ ಈಗಾಗಲೇ ನಮ್ಮ PD ಅವರು ಇಲ್ಲೇ ಸ್ಪಾಟ್ ಅಲ್ಲಿ ಬರ್ಕೊಟ್ಟಿದ್ದಾರೆ. ಇದು ಮನೆಗಳ ವಿಚಾರಕ್ಕೆ ಬಂದಾಗ ನೆಕ್ಸ್ಟ್ ಮನೆಗಳು ಈ ಸರ್ಕಾರ ಬಂದಿದ್ದಾದ್ಮೇಲೆ ಎಲ್ಲಾ ಸರ್ಕಾರದ ಬೊಕ್ಕಸ್ ದುಡ್ಡು ಈ ಗ್ಯಾರಂಟಿಗೆ ಹೋಗ್ತಾ ಇದೆ. ಈ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ 6,000 ಮನೆ ಇವಾಗ ನಾವು ಇದ್ ಮಾಡ್ಕೊಡ್ತೀವಿ ಅಂತ ಹೇಳಿ ತಾಲೂಕು ವೈಸಲ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಮನೆಗಳಲ್ಲಿ 2 ಮಂತ್ಸ್ ಅಲ್ಲಿ ಮನೆ ಅಲಾಟ್ ಮಾಡ್ಕೊಡ್ತೀನಿ. ಸೊ ಅದು ಬಿಟ್ರೆ ಇನ್ನ ಈ ದಾರಿಗಳು ಕೇಳ್ತಿದ್ದಾರೆ, ಇನ್ನ ಈ ಬಗ್ಗೆ ಪೋಡಿ ಅದಾಲತ್ ಕೇಳ್ತಿದ್ದಾರೆ, ಇನ್ನ ಖಾತೆಗಳ ಬಗ್ಗೆ ಕೇಳ್ತಿದ್ದಾರೆ. ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಂಡು ಡಿವೈಡ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕಳಿಸ್ಕೊಡ್ತಾ ಇದ್ದೀನಿ. ಇವತ್ತೇನು ಮೊನ್ನೆ ಬಂದಿರತಕ್ಕಂಥ ಅಪ್ಲಿಕೇಶನ್ ಮತ್ತು ಇವತ್ತು ಬಂದಿರತಕ್ಕಂಥ ಅಪ್ಲಿಕೇಶನ್ ಮತ್ತು 12ನೇ ತಾರೀಕು ಬರ್ತಕ್ಕಂಥ ಅಪ್ಲಿಕೇಶನ್ 1 ತಿಂಗಳಿಗೆ ಡಿವೈಡ್ ಮಾಡಿಕೊಟ್ಟು ಎಲ್ಲ ಅಧಿಕಾರಿಗಳಿಗೆ ಟಾರ್ಗೆಟ್ ಇಶ್ಯೂ ಮಾಡ್ತಾ ಇದ್ದೀನಿ. 1 ತಿಂಗಳೊಳಗಡೆ ನಾನು ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಮುಳಬಾಗಿಲು ನೆಕ್ಸ್ಟ್ 31ನೇ ತಾರೀಕು ಬರ್ತೀನಿ. ಅದ್ರ ಒಳಗಡೆ ರಿಸಲ್ಟ್ ಓರಿಯೆಂಟೆಡ್ ನ ತೋರಿಸಿ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.